ಆತ್ಮಾವಲೋಕನ ನಿಮ್ಮ ವಾಹಿನಿಯ ಸಮಸ್ತ ಪ್ರೇಕ್ಷಕ ವೃಂದದವರಿಗೆ ಶ್ರೀಹರಿ ಮಾಡುವ ಸ್ವಾಗತ ಸುಸ್ವಾಗತ. ಆತ್ಮೀಯರೇ, ಬಂಧುಗಳೇ, ಪ್ರೇಕ್ಷಕರೇ, ವೀಕ್ಷಕರೇ, ತಪಸ್ವಿಗಳೇ, ಎಲ್ಲರನ್ನು ಒಳಗೊಂಡಂತೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ. ನಿಂದಕರಿರಬೇಕು, ನಿಂದಕರಿರಬೇಕು, ಇರಬೇಕು ನಿಂದಕರಿರಬೇಕು. ಹರಿದಾಸರು ನಿಂದಕರಿರಬೇಕು ಅನ್ನೋ ಸಾಹಿತ್ಯದ ಮುಖಾಂತರ ಪ್ರತಿಯೊಂದು ನಾವು ಮಾಡುವ ಕೆಲಸಗಳಲ್ಲಿನ ಶ್ರೇಯಸ್ಸನ್ನು ಎತ್ತಿಡಿಯುವಂತಹ ಸಾಹಿತ್ಯ ಇದು. ಇರಲಿ, ಸಾಹಿತ್ಯದ ಬಗ್ಗೆ ನಾನು ಮಾತನಾಡೋದಿಲ್ಲ, ಈ ಹಾಡಿನ ಬಗ್ಗೆ ನಾನು ಈಗ ಮಾತನಾಡೋ ಹೊರಡ್ತಿಲ್ಲ. ನನ್ನ ಮಿತ್ರ ಅರ್ಜುನ ಹಿಂದೆ ಕಾರ್ಯನಿರ್ವಹಿಸ್ತಿದ್ದ ಕಾರ್ಯಾಲಯದಲ್ಲಿ ಬರೆದಂತಹ ಈ ಡೈರಿಯನ್ನು ಆಧರಿಸಿ ನಾನು ನಿಮ್ಮ ಮುಂದೆ ಮಾತನಾಡ್ತಿದ್ದೇನೆ. ಈ ಡೈರಿಯನ್ನು ಆಧರಿಸಿ ಕೊನೆಯದಾಗಿ ನಾನು ಒಂದು ಪುಸ್ತಕವನ್ನು ಬರೆಯುವ ಒಂದು ತೀರ್ಮಾನದಲ್ಲಿದ್ದೇನೆ. ನನ್ನ ಗುರುಗಳಾದಂತಹ KB ಗಣಪತಿಯವರು, ಕಲ್ಯಾಟಂಡ ಬೊಪ್ಪಯ್ಯ ಗಣಪತಿಯವರು ಮೊದಲ ಪುಸ್ತಕ ಆದರ್ಶವಾದಿ ಅಂತ ಹೇಳಿ, ಆ ಆದರ್ಶವಾದಿ ಪುಸ್ತಕದ ಓದಿ ಒಂದು ರೀತಿಯ ಹುಮ್ಮಸ್ಸಿನಿಂದ ನಾನು ಒಂದು ಪುಸ್ತಕವನ್ನು ಬರೆಯೋ ಒಂದು ಹುಮ್ಮಸ್ಸಿಗೆ ಬಂದಿದ್ದೇನೆ. ಮೊದಲನೇದಾಗಿ ನಾನು ಬರಿತಾ ಇರುವ ಪುಸ್ತಕ ಯಾವುದು ಅಂತಂದರೆ, ನನ್ನ ಮಿತ್ರ ಅರ್ಜುನ ಬರೆದ ಡೈರಿಯನ್ನು ಆಧರಿಸಿ ಈ ಡೈರಿಯಲ್ಲಿ ಬರೋ ಪಾತ್ರ ವಿಕ್ಕಿ ಮೌಸ್ ಮತ್ತು ವಿಕ್ಕಿ ಮೌಸ್, ರವಿ, ವೃತಿಕ್ ಮತ್ತು ನಾಗೇಶ, ಈ ಎಲ್ಲರ ತಂಡ ಮಾಡಿದಂಥ ಮಹಾಮಹೋತ್ಸವದ ಕಥೆಯನ್ನು ಆಧಾರವಾಗಿಟ್ಟುಕೊಂಡು ನಾನೊಂದು ಪುಸ್ತಕವನ್ನು ಬರೆಯ ಹೊರಟಿದ್ದೇನೆ. ವಿಕ್ಕಿ ಮೌಸ್ ಅನ್ನೋದೊಂದು ಪಾತ್ರ ಹೇಗೆ ಅಂತಂದರೆ, ಯಾವುದೋ ಒಂದು ಉತ್ತರ ಭಾರತದಿಂದ ಬಂದು ತಾನಿಲ್ಲಿ ಕೂತ್ಕೊಂಡು ತನ್ನ ಕೈಗೊಳಗೊಂದು 5-6 ಜನನ ಇಟ್ಟುಕೊಂಡು ಕೂತ್ಕೊಳ್ಳೋದು. ಬೆಳಗ್ಗೆ ಬಂದಾಗಿಂದ ಕೂತ್ಕೊಂಡು ಆಡಳಿತ ಮಾಡುವಂಥ ಪಾತ್ರ ಅದು ಪಾತ್ರ ಇದು ವಿಕ್ಕಿ ಮೌಸ್. ಈ ವಿಕ್ಕಿ ಮೌಸ್ ನೋಡೋಕ್ಕೆ ಭಾಳ ಸುಂದರಾಂಗ, ಬಹಳ ಬಿಳಿಯ ಆಡೋದು ಮಾತ್ರ ಮಹಾ ಮೋಸ. ಇರಲಿ, ಆ ಮೋಸದ ಕಥೆಯನ್ನು ನಾನು ಕೊನೆಯಲ್ಲಿ ಹೇಳ್ತೇನೆ. ಇನ್ನು ನಾಗೇಶ್ ಪಾತ್ರ, ಇದು ಡುಮ್ಮಣ್ಣ ಪಾತ್ರ. ನಾಗೇಶ್ 10 ವರ್ಷದಿಂದ ಒಂದು ಬಾಲನ ಹಿಡಿದುಕೊಂಡ್ರು ಮೇಲೆ ಬರೆಯೋದಾಗದ ಸ್ಥಿತಿಯಲ್ಲಿರುವಂತಕ್ಕಂಥ ಒಂದು ಪಾತ್ರ ಅದು. ಇನ್ನು ರವಿ ಪಾತ್ರ ಇದು ಒಂದು ರೀತಿಯ ಜಾಸ್ತಿ ನರಿಯ ಬುದ್ಧಿಯ ಒಂದು ಕಥೆ ಇದು. ಇನ್ನೊಂದು ವೃತ್ತಿಕ್ ಪಾತ್ರ, ಇದು 95 ಭಾಗ ರೌಡಿ ಪಾತ್ರ. ಅಂತಂದರೆ ಹಾಫ್ ಮರ್ಡರ್ ಮಾಡೋದು ಹೇಗೆ, ಫುಲ್ ಮರ್ಡರ್ ಮಾಡೋದು ಹೇಗೆ ಅನ್ನೋದನ್ನು ಹೇಳಿಕೊಟ್ಟಂತಹ ವೃತ್ತಿಕ್ ಪೌಡರ್ನ ಕಥೆ ಇದು. ಇದನ್ನೆಲ್ಲವನ್ನು ಆಧಾರವಾಗಿಟ್ಟುಕೊಂಡು ನಾನೊಂದು ಪುಸ್ತಕನ ಬರಿತಾ ಇದ್ದೇನೆ. ಈ ಪುಸ್ತಕಕ್ಕೆ ನನಗೆ ಪೂರ್ಣಚಂದ್ರ ತೇಜಸ್ವಿಯವರ ಒಂದು ಕಾದಂಬರಿಯನ್ನು ನಾನು ಬಹುಕಾಲ ಜಾಸ್ತಿ ಓದಿದ್ದು ಅಂತಂದರೆ, ಬಹುಕಾಲ ನೋಡಿದ್ದು ಅಂತಂದರೆ ಚಿದಂಬರ ರಹಸ್ಯ. ಇಲ್ಲಿ ಇವರ ಆಟಗಳೆಲ್ಲ ಚಿದಂಬರ ರಹಸ್ಯ ಆಗಿ ಕೊನೆಯಲ್ಲಿ ಸಿಗುತ್ತೆ. ಯಾವ್ಯಾವ ರೀತಿ ಆಟ ಆಡಿದ್ರು ಅನ್ನೋದಕ್ಕೆ 2 ಉದಾಹರಣೆಗಳು ತಗೊಂಡ್ರೆ, ವಿಕ್ಕಿ ಮೌಸ್ ಸಾಕಷ್ಟು ದುಡ್ಡು ನುಂಗಿದ, ಕಂಪ್ನಿ ಯಜಮಾನರು ತನ್ನ ಕೈ ಕೆಳಗೆ ಕೆಲಸ ಮಾಡೋರಿಗೆ ಚೆನ್ನಾಗಿ ಊಟ ಹಾಕಬೇಕು ಅಂತ ಬಯಸಿದ್ರು ಕೂಡ ಒಂದು ತುತ್ತು ಮೇಲೆ ಜಾಸ್ತಿ ಬಡಿಸ್ಬೇಡಿ, ಪ್ರತಿದಿನ ಮೊಸರನ್ನೇ ಮಾಡಿ, ಪ್ರತಿದಿನ ಉಪ್ಸಾರೆ ಮಾಡಿ ಅಂತ ಹೇಳಿಕೊಟ್ಟಂತಹ ಈ ವಿಕ್ಕಿ ಮೌಸ್ ಪಾತ್ರ ಈ ಥರ. ಅಂತಂದರೆ ಬಗೆಯಾಗಿ ಅಡುಗೆ ಮಾಡದೆ ಕೇವಲ ಒಂದು ಕಡಿಮೆ ಹಣದಲ್ಲಿ ಮಾಡಿ ಜಾಸ್ತಿ ಹಣ ತನ್ನ ಜೋಬಿಗೆ ಹಾಕೊಳ್ಳೋಂಥ ಪಾತ್ರ ವಿಕ್ಕಿ ಮೌಸ್ದು. ಇನ್ನು ನಾಗೇಶ್ ಕುತಂತ್ರ ಬುದ್ಧಿ, ಇದೆಲ್ಲ ಒಟ್ಟಾರೆ ನಮಗೆ ಫಲಿತ ಏನು ಅಂತಂದರೆ, ಈ ಒಂದು ಪುಸ್ತಕದ ಕೊನೆಯಲ್ಲಿ ನಾನು ತೋರಿಸ್ತಾ ಇದ್ದೇನೆ. ಇದು ನಾಟಕ ಆಡುವ ಯೋಜನೆ ಕೂಡ ನಮಗಿದೆ. ಈ ಎಲ್ಲ ಪಾತ್ರನ ಒಳಗೊಂಡಂತೆ ನಾಟಕ ಆಡುವ ಯೋಜನೆ ಇದೆ. ಅದಕ್ಕೂ ಮುನ್ನ ಪುಸ್ತಕದ ಮುಖೇನ ಮೊದಲು ಪುಸ್ತಕಕ್ಕೆ ಅಚ್ಚಾಗಿ ಇಳಿಸಿ ಅನಂತರ ನಾಟಕ ಆಡುವ ಒಂದು ಸದುದ್ದೇಶ ನನಗೆ. ಇಲ್ಲಿ ಒಂದು ಸಂಪೂರ್ಣ ವಿಲನ್ ಪಾತ್ರ ಅಂದರೆ ವೃತ್ತಿಕ್ ಹಾಫ್ ಮರ್ಡರ್ ಮಾಡೋದು ಹೇಗೆ, ಫುಲ್ ಮರ್ಡರ್ ಮಾಡೋದು ಹೇಗೆ, ಜಾಸ್ತಿ ಎದುರಿಸೋದು ಹೇಗೆ, ಇನ್ನೊಬ್ಬರನ್ನ ಬೆದರಿಸೋದು ಹೇಗೆ, ಅಡ್ಡ ಹಾಕೋದು ಹೇಗೆ, ರಸ್ತೆಯಲ್ಲಿ ಅಡ್ಡ ಹಾಕಿ 4-5 ಜನ ಕರ್ಕೊಂಬಂದು ಗೂಂಡಾಗಿರಿ ಮಾಡೋದು ಹೇಗೆ, ಇದನ್ನೆಲ್ಲ ಕಣ್ಣಾರೆ ಕಂಡಿದ್ದಾನೆ ನಮ್ಮ ಅರ್ಜುನನ ಮುಂದೆ ಇವನು ಹೇಗೆ ನಡ್ಕೊಂಡು ಅದನ್ನು ನಮ್ಮ ಮಿತ್ರ ಅರ್ಜುನ ಇಲ್ಲಿ ದಾಖಲಿಸ್ತಾ ಇದ್ದಾನೆ.
ಈ ದಾಖಲೆನ ಇಟ್ಟುಕೊಂಡು ನಾವು 100ಕ್ಕೆ 200 ಭಾಗ ಜಡ್ಜ್ ಮಾಡ್ಬೋದು. ವೃತ್ತಿಕ್ ಅನ್ನೋದೊಂದು ಮುಖವಾಡ ಮನುಷ್ಯ, ಒಂದು ರೀತಿಯ ರೌಡಿ ಮನುಷ್ಯ ಅಂತ ನಾವು ಜಡ್ಜ್ ಮಾಡ್ಬೋದು. ಇನ್ನು ನಾಗೇಶ್ ಬಂದರೆ ಈತ ನಾಲಾಯಕ್ ಅಂತ. ಯಾಕೆಂದರೆ 10 ವರ್ಷ ಆದರೂ ಒಂದು ಬಾಲನ ಹಿಡ್ಕೊಂಡು ಮೇಲೆ ಬರಲಾಗದೆ ಕೇವಲ ಇದ್ದಲ್ಲೇ ಇರುವಂಥ ಸ್ಥಿತಿಯಲ್ಲಿ ಇದ್ದಾನೆ ಅಂತಂದರೆ ಈತ ಸ್ವಂತ ಬುದ್ಧಿ ಇಲ್ಲದ ಒಂದು ಪಾತ್ರ ಅಂತಂದರೆ ಅದು ನಾಗೇಶ್ ಪಾತ್ರ. ಇನ್ನು ರವಿ ಪಾತ್ರ ಒಂದು ನರಿಯ ಬುದ್ಧಿ. ಹಾಗೆ ನರಿ ಹೇಗೆ ಮೋಸ ಮಾಡುತ್ತೆ ಅಂತ ನಾವು ಚಿಕ್ಕದರಿಂದ ಅಜ್ಜಿ ಹೇಳಿದ ಕಥೆಗಳು ಮತ್ತು ಒಂದು ಬಾಲ್ಯದ ಸನ್ನಿವೇಶದಿಂದಲೂ ನರಿ ಬುದ್ಧಿ ಅಂತ ಹೇಳಿ ಕೇಳ್ಕೊಂಬಂದಿದ್ದೀವಿ. ಇದು ಈತನ ಪಾತ್ರ ಅಂತಂದರೆ ಚೆನ್ನಾಗೇ ಇದ್ದಾಗೆ ಹಿಂದೆಯಿಂದ ಬಾಕು ಹಾಕುವಂತಹ ಗೊತ್ತಾಗದ ಸ್ಥಿತಿಯಲ್ಲಿ ತಂದಿಟ್ಟು ತಮಾಷೆ ನೋಡುವಂತಹ ಪಾತ್ರ ಅಂತಂದರೆ ಅದು ರವಿ ಪಾತ್ರ. ಈ ಮೂರು ಜನಕ್ಕೊಬ್ಬ ನಾಯಕ, ಅದೇ ವಿಕ್ಕಿ ಮೌಸ್. ಇದನ್ನೆಲ್ಲ ಭಾಳ ಸವಿಸ್ತಾರವಾಗಿ ನಾನು ಪುಸ್ತಕಕ್ಕೆ ತರುವ ಒಂದು ಯೋಜನೆಯನ್ನು ಹಮ್ಮಿಕೊಂಡಿದ್ದೇನೆ. ನೋಡೋಣ ಏನಾಗುತ್ತೆ. ಒಂದು ರೀತಿಯ ಥ್ರಿಲ್ಲರ್ ಕತೆ ಥರ, ಸಸ್ಪೆನ್ಸ್ ಕತೆ ರೀತಿ ತರುವ ಉದ್ದೇಶ. ಇಲ್ಲಿ ಕೊನೆಯಲ್ಲಿ ಧರ್ಮಕ್ಕೆ ಜಯ ಅನ್ನೋದನ್ನು ಸಾಬೀತುಪಡಿಸಬೇಕು. ಅನ್ಯಾಯ ಯಾವತ್ತಿದ್ರೂ ಆ ಧರ್ಮ ಸೋಲಬೇಕು. ಆ ಉದ್ದೇಶದಿಂದ ನಾನಿಲ್ಲಿ ಈ ಪಾತ್ರಗಳಿಗೆ ನಾನು ಕೊಟ್ಟಂತಹ ಬಿರುದುಗಳನ್ನು ಮೊದಲೇ ಹೇಳಿದ್ದೇನೆ. ಈ ಒಂದು ಪುಸ್ತಕಕ್ಕೆ ಕಥಾನಾಯಕ ಅಂತ ನಾನು ಕೊಡ್ತಾ ಇಲ್ಲ. ಇಲ್ಲಿ ವಿಜೃಂಭಿಸ್ತಾ ಇರೋದನ್ನೆಲ್ಲ ಒಂದು ರೀತಿಯ ನಾಲಾಯಕ ಪಾತ್ರಗಳೇ ವಿಜೃಂಭಿಸ್ತಾ ಇರುವಂಥದ್ದು. ಹೀಗಾಗಿ ಇಲ್ಲಿ ಕಥಾನಾಯಕನ ಪಾತ್ರ ನಾನು ಕೊಡ್ತಾ ಇಲ್ಲ. ಒಂದು ರೀತಿಯ ನೋಡೋಣ, ನಾನಿಲ್ಲಿ ಹೆಚ್ಚು ಇಂಟ್ರೊಡಕ್ಷನ್ ಹೇಳೋದಿಲ್ಲ. ಪುಸ್ತಕ ಸಂಪೂರ್ಣ ಆದ ನಂತರ ನೀವೇ ನೋಡಿರಂತೆ. ಎಲ್ಲರಿಗೂ ಧನ್ಯವಾದಗಳು.